ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಡಿಫ್ರೆಂಟ್ ಆಗಿರೋವಂಥ ಒಂದು ಬ್ರೈಡಲ್ ಡಿಸೈನ್ ಸ್ಯಾರಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಒಂದು ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಪಿಕಾಕ್ ಫೆದರ್ ಥರ ಬರುತ್ತೆ ಡಿಸೈನು. ಇದಕ್ಕೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ರಿಂಗ್ ಬೀಡ್ಸು ಮತ್ತು ಬಿಗ್ ಸೈಜ್ ಗೋಲ್ಡನ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಸ್ಮಾಲ್ ಬೀಡ್ಸ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ನೀಡಲ್ ನಂಬರ್ 10 0.75 mm ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶುವಲ್ ಸ್ಟಾರ್ಟಿಂಗಲ್ಲಿ ನಾನು 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಈಗ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಒಂದು ಬಿಗ್ ಸೈಜ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಬೀಡ್ ಲಾಕನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಈಗ ನೀಡಲ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ ಅಲ್ಲಿ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಶೆ ಹಾಕಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟು ನಾನೀಗ 4 ಚೈನ್ಸ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. 3 4 ಚೈನ್ನ ವರ್ಕ್ ಮಾಡಿಕೊಂಡು ನೀಡಲ್ನ ಇದೇ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಮೆಷರ್ ಮಾಡಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಈಗ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕೊಂಡ್ಮೇಲೆ ಮತ್ತೆ ದಾರನ ಮೇಲಕ್ಕೆ ಮಾಡಿ ಇನ್ನೊಂದು ಬಿಗ್ ಸೈಜ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಕೂಡ ಮಾಡಿಕೊಂಡು ನೀಡಲ್ನ ಇದೇ ಥರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಮೆಷರ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಪ್ರತಿಯೊಂದು ಸರಿ ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ಈಗ 3 ಚೈನ್ಸನ್ನು ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಅಲ್ಲಿ ಕೂಡ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಈ ಥರ ರಿಂಗ್ ಬೀಡ್ಸ್ ಒಳಗಡೆ ಒಂದು ಬಿಗ್ ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದ್ರ ಒಳಗಡೆ ಥ್ರೆಡ್ನ ಪಾಸ್ ಮಾಡಿಕೊಂಡು ಬೀಡ್ ಒಳಗಡೆನೂ ಕೂಡ ಪಾಸ್ ಮಾಡಿಕೊಂಡು ಮತ್ತೆ ರಿಂಗಿಂದ ಹೊರಗಡೆ ತಂದ್ಕೋಬೇಕಾಗತ್ತೆ. ಆಮೇಲೆ ಬೀಡ್ ಲಾಕನ್ನು ಮಾಡಿಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ನೋಡಿ ಕರೆಕ್ಟಾಗಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ನಾನು ಮತ್ತೆ 3 ಚೈನ್ಸನ್ನು ಹಾಕೋತಾ ಇದ್ದೀನಿ. 3 ಚೈನ್ಸನ್ನು ಹಾಕ್ಕೊಂಡು ನೀಡಲ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ನೀವು ಬೇಸ್ ಲೈನನ್ನು ಯಾವತ್ತೂ ವರ್ಕ್ ಮಾಡಬೇಕಾದ್ರೆ ಪ್ರತಿಯೊಂದು ಸರಿನೂ ಮೆಷರ್ ಮಾಡಿ ಲಾಕ್ ಮಾಡಿಕೊಂಡ್ರೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಈಗ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು 3 ಚೈನ್ಸನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ರಿಂಗ್ ಬೀಡ್ ಪಕ್ಕದಲ್ಲಿ ಇರೋವಂಥ ಒಂದು ಸಿಂಗಲ್ ಕ್ರೋಶೆ ಏನಿರುತ್ತೆ ಅದ್ರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಈಗ ಸ್ವಲ್ಪ ಅಬ್ಸರ್ವ್ ಮಾಡಿ ಈ ರಿಂಗ್ ಬೀಡ್ ಏನಿದೆ ಅದನ್ನು ಸ್ವಲ್ಪ ಉಲ್ಟಾ ನಮ್ಮ ಕಡೆಗೆ ಟರ್ನ್ ಮಾಡ್ಕೋಬೇಕಾಗತ್ತೆ ನೋಡಿ. ಮತ್ತೊಂದು ಸರಿ ತೋರಿಸ್ತೀನಿ. ಈ ಥರ ಇರುತ್ತೆ ನಾವು ವರ್ಕ್ ಮಾಡಿದಾಗ ಫ್ರಂಟ್ ಸೈಡ್ ಇರೋದನ್ನು ಬ್ಯಾಕ್ ಸೈಡ್ಗೆ ಈ ಥರ ಟರ್ನ್ ಮಾಡಿಕೊಂಡು ಈ ರಿಂಗ್ ಬೀಡ್ ಏನಿದೆ ಅದಕ್ಕೆ ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋಬೇಕಾಗತ್ತೆ. ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿದ್ದೀನಿ. ಇದೇ ರೀತಿಯೇ ನಾನೀಗ 5 ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ರಿಂಗ್ ಬೀಡ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡೋದು. ಈಗ 2 ಸಿಂಗಲ್ ಕ್ರೋಶೆ ಆಯಿತು. ಮತ್ತು ರಿಂಗ್ ಬೀಡ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋತೀನಿ. 3 ಸಿಂಗಲ್ ಕ್ರೋಶೆ ಆಯಿತು. ಮತ್ತು ರಿಂಗ್ ಬೀಡ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋತೀನಿ. 4 ಸಿಂಗಲ್ ಕ್ರೋಶೆ ಆಯಿತು. ಮತ್ತು ರಿಂಗ್ ಬೀಡ್ ಒಳಗಡೆ ಥ್ರೆಡ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋತೀನಿ. 5 ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ
ಈಗ ದಾರನ ಮೇಲೆ ಮಾಡಿ ಒಂದು ಸಣ್ಣ ಬೀಡ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋತೀನಿ. ಮತ್ತು ಈಗ ಲೆಫ್ಟ್ ಸೈಡಲ್ಲಿ 5 ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿರೋದ್ರಿಂದ ರೈಟ್ ಸೈಡಲ್ಲೂ ಕೂಡ 5 ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಈಗ ಬೀಡನ್ನು ಮತ್ತೆ ವಾಪಸ್ ಫ್ರಂಟ್ ಸೈಡ್ಗೆ ಪುಷ್ ಮಾಡ್ತಾಯಿದ್ದೀನಿ. ಈ ರೀತಿ ಫ್ರಂಟ್ ಸೈಡ್ಗೆ ತಳ್ಳಿಬಿಟ್ಟು ಬೀಡ್ ಪಕ್ಕ ಇರೋವಂಥ ಸಿಂಗಲ್ ಕ್ರೋಶೆ ಏನಿರುತ್ತೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಈಗ 3 ಚೈನ್ಸನ್ನು ಹಾಕೋತಾ ಇದ್ದೀನಿ. ನಾವು ಬೇಸ್ ಲೈನಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದ್ರ ಮೇಲೇ 3 ಚೈನ್ನ ಹಾಕೋತಾ ಇದ್ದೀನಿ. ಈಗ ಇದನ್ನು ಫಸ್ಟ್ ಸ್ಟಿಚ್ ಇರುತ್ತಲ್ಲ 3 ಚೈನ್ಸ್ ಆದ ತಕ್ಷಣ ಫಸ್ಟ್ ಸ್ಟಿಚ್ ಏನಿರುತ್ತೆ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ವರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ರಿಂಗ್ ಬೀಡನ್ನು ಕೂಡ ಫ್ರಂಟ್ ಸೈಡ್ಗೆ ಇಟ್ಕೋಬೇಕಾಗತ್ತೆ. ಈಗ ಒಂದು ಚೈನನ್ನು ವರ್ಕ್ ಮಾಡಿಕೊಂಡು ದಾರನ ಮೇಲಕ್ಕೆ ಮಾಡ್ಕೋತೀನಿ. ಒಂದು ಸ್ಮಾಲ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಕೂಡ ಮಾಡಿಕೊಂಡು ನೆಕ್ಸ್ಟ್ ಈಗ ನೀಡಿಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ನಾವು ಬ್ಯಾಕ್ ಸೈಡಿಂದ ಏನು 3 ಚೈನ್ ಹಾಕ್ಕೊಂಡಿರ್ತೀವಿ ಅದನ್ನು ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಸರಿ ಲಾಕ್ ಮಾಡಿ ಮತ್ತು 2 ರಿಂಗನ್ನು ಒಂದು ಸರಿ ಲಾಕ್ ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ಹಾಕೋತೀನಿ. ಮತ್ತು ನೀಡಿಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ 3 ಚೈನ್ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಮತ್ತು ಇನ್ನೊಂದು ಸರಿ ನೀಡಿಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ 3 ಚೈನ್ಸಲ್ಲಿ ಇನ್ನೊಂದು ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತೀನಿ. ಈಗ ಮತ್ತೆ ನೀಡಿಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದೇ ಡಬಲ್ ಕ್ರೋಶೆ ಒಳಗಡೆ ಇನ್ನೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಮತ್ತು ನೀಡಿಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ 3 ಚೈನ್ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಟೋಟಲಿ 5 ಟೈಮ್ಸು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ನಾವು ಈ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ಒಂದು ಫೆದರ್ ಥರ ಆಗುತ್ತೆ. ಮತ್ತು ಈಗ ಪಕ್ಕದಲ್ಲಿ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು 3 ಚೈನ್ಸನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. 3 ಚೈನ್ಸನ್ನು ವರ್ಕ್ ಮಾಡಿ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕದಲ್ಲಿರುವಂಥ ಒಂದು ಚೈನ್ ಏನಿರುತ್ತೆ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನನ್ನು ಹಾಕೋತೀನಿ. ನೆಕ್ಸ್ಟ್ ಈಗ ದಾರಾನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಸ್ಮಾಲ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕನ್ನು ಕೂಡ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ನಾವು ಹಾಕಿರೋ 3 ಚೈನ್ ಏನಿರುತ್ತೆ ಅದ್ರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಸರಿ ಲಾಕ್ ಮಾಡಿಕೊಂಡು 2 ರಿಂಗನ್ನು ಇನ್ನೊಂದು ಸರಿ ಲಾಕ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆಯನ್ನು ಹಾಕೋಬೇಕಾಗತ್ತೆ. ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಸೇಮ್ 3 ಚೈನ್ ಅಥವಾ ಡಬಲ್ ಕ್ರೋಶೆ ಏನು ಹಾಕ್ಕೊಂಡಿದ್ದೀವಿ ಅದರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ 5 ಡಬಲ್ ಕ್ರೋಶೆಯನ್ನು ನಾವೀಗ ವರ್ಕ್ ಮಾಡ್ಕೋತಾ ಹೋಗಬೇಕಾಗತ್ತೆ. 4 ಆಯಿತು, ಇದು 5th ಒನ್ನು. 5 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡ್ಮೇಲೆ ರಿಂಗ್ ಬೀಡ್ ಇರುತ್ತಲ್ಲ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ಮತ್ತು ಈಗ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ಮತ್ತೆ 3 ಚೈನ್ಸ್ನ ನಾವು ಹಾಕೋಬೇಕಾಗತ್ತೆ. ಈ 3 ಚೈನ್ಸ್ ನಾವೇನು ಹಾಕೋತೀವಿ ಅದು ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಬೀಡ್ ಪಕ್ಕ ಇರುವಂಥ ಒಂದು ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿಕೊಂಡು ಮತ್ತು ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ವರ್ಕ್ ಮಾಡಬೇಕಾಗತ್ತೆ. ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಈಗ ನಾನು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನೀಡಿಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 3 ಚೈನ್ ಏನು ಹಾಕ್ಕೊಂಡಿದ್ದೀವಿ ಅದ್ರ ಒಳಗಡೆ ನಾವು 5 ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋಬೇಕಾಗತ್ತೆ. 2 ಆಯಿತು. ಈಗ 3rd ಡಬಲ್ ಕ್ರೋಶೆ. ನಾವಿಲ್ಲಿ ಏನು 5 5
ಡಬಲ್ ಕ್ರೋಶೆ ವರ್ಕ್ ಮಾಡ್ಕೋತೀವಿ 3 ಚೈನ್ಸ್ನಲ್ಲಿ, ಅದು ಒಂದೊಂದು ಫೆದರ್ ಥರ ಕಾಣಿಸುತ್ತೆ. ಸೊ ನೀವು ಹಾಕ್ಕೊಂಡಿರೋ ಅಂಥ ರಿಂಗ್ ಬೀಡ್ಸ್ ಏನಿರುತ್ತೆ ಅದು ಫುಲ್ಲು ಕಂಪ್ಲೀಟಾಗಿ ಕವರ್ ಆಗೋವರೆಗೂ ಇದೇ ರೀತಿ ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ಒಂದು 6 to 7 ಈ ಥರ ಫೆದರ್ಸ್ ಹಾಕ್ಕೋಬೇಕಾಗತ್ತೆ. ಈಗ ನೋಡಿ 5 ಡಬಲ್ ಕ್ರೋಶೆ ಆದಮೇಲೆ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಮತ್ತು ಈಗ ಸೇಮ್ ಸ್ಟೆಪ್ಸ್ನೇ ನಾನು ಎಂಡ್ ತನಕ ಫಾಲೋ ಮಾಡಿದ್ದೀನಿ. ನನಗೆ ಇಲ್ಲಿ 6 ಫೆದರ್ ಬಂದಿದೆ ಈ ಡಿಸೈನಿಗೆ. ನಿಮಗೆ ಟೆನ್ಷನ್ ನೀವೇನು ಹಾಕ್ತೀರಾ ಅಥವಾ ಥ್ರೆಡ್ನು 6 ಎಳೆ ತೊಗೊಂಡಿರೋದ್ರಿಂದ ಈ ಥರ ಬರುತ್ತೆ. ನೀವು 7 ಎಳೆ ತೊಗೊಂಡ್ರೆ ಕಡಿಮೆ ಬರ್ಬೋದು ಅಥವಾ ಸ್ವಲ್ಪ ವೇರಿ ಆಗ್ಬೋದು. ಸೊ 6 ಫೆದರ್ಸ್ ಬದಲು ನಿಮಗೆ 7, 5 ಆ ಥರ ಕೂಡ ಬರ್ಬೋದು. ಈಗ ನೋಡಿ ಲಾಸ್ಟ್ ಎಂಡಿಂಗಲ್ಲಿ ಮತ್ತೆ ಬೀಡ್ ಏನು ಹಾಕ್ಕೊಂಡಿದ್ದೀವಿ ಅದ್ರ ಪಕ್ಕದಲ್ಲಿ ಒಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ 3 ಚೈನ್ನ ಹಾಕಿ. ಈಗ ಇದನ್ನು ನಾವು ಬೇಸಲ್ಲಿ ಹಾಕ್ಕೊಂಡಿರೋ ಅಂಥ ಸಿಂಗಲ್ ಚೈನಿ ಅಥವಾ ಸಿಂಗಲ್ ಕ್ರೋಶೆ ಏನಿದೆ ಅದರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸರಿ ಲಾಕ್ ಮಾಡ್ಕೊತೀನಿ. ಮತ್ತು ಈಗ ಅದ್ರ ಪಕ್ಕದಲ್ಲೇ ಈ ಕಡೆನೂ 2 ಸರಿ ಸಿಂಗಲ್ ಕ್ರೋಶೆ ಹಾಕಿರೋದ್ರಿಂದ ಅದರ ಪಕ್ಕದಲ್ಲೇ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ದಾರಾನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಬಿಗ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಕೂಡ ಮಾಡಿ ಅದು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಕೂಡ ವರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನೀಗ ಕುಚ್ಚು ಕಟ್ಟಕ್ಕೆ ಅಂತ 4 ಚೈನ್ಸನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊತೀನಿ. ಮತ್ತು ದಾರನ ಮೇಲಕ್ಕೆ ಮಾಡಿಕೊಂಡು ಈಗ ಇನ್ನೊಂದು ಬಿಗ್ ಬೀಡನ್ನು ಆ್ಯಡ್ ಮಾಡಿ ಬೀಡ್ ಲಾಕನ್ನು ಕೂಡ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸರಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊತೀನಿ. ಇದೇ ರೀತಿ ಸ್ಟೆಪ್ಸ್ನ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ನಾನೀಗ ಎಂಡ್ ಮಾಡ್ತಾ ಇರೋದ್ರಿಂದ 2 ಚೈನನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಈ ಥರ ಬರುತ್ತೆ ಡಿಸೈನ್. ಇದು ಫೆದರ್ ಪಿಕಾಕ್ ಫೆದರ್ ಹೆಂಗೆ ಕಾಣಿಸುತ್ತೆ ಆ ರೀತಿ ಇರುತ್ತೆ. ಇದಕ್ಕೆ ಕುಚ್ಚನ್ನು ಕಟ್ಟಿದ ಮೇಲೆ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.